ಹತ್ ಆ ಕುನ್ನಿ ಅಂತ ಬೋಳ್ತದ ನೋಡಲ್ಲಿ, ಯಾರು ಬಂದ್ರ ಎಂತ ಅಲ್ಲಿ ಹಾವು ಬಂತ ನೋಡಲ್ಲಿ. ಓಹೋ ಹೋ 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 ಹೋ, ದೊಡ್ಡ ಮನುಷ್ಯರು. ಇವತ್ ನೆನ್ಪಾಯ್ತಾರಬಲ್ಲ ಗೋಪಾಲ್ ಮಾವನ್ ಮನೆ. ಬನ್ನಿ 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 ತಮ್ಮ ಕುಂತ್ಕಣಿ. ಅಪ್ಪ ಆರಾಮಿದ್ನಲ್ಲ? ನಿಮ್ಮ ಅಪ್ಪನಂತೂ ಏನು ಸುದ್ದಿನೇ ಇಲ್ಲಪ್ಪ. ಮೊದ್ಲೆಲ್ಲ ಜೋರಾಗಿತ್ತು. ಗೋಪಾಲ್ ಮಾವ ಅಂದ್ರೆ ಒಗ್ದಿ. ಈಗೇನು ಇಲ್ಲ. ಗೋಪಾಲ್ ಮಾವನು ಬೇಡ, ಯಾರು ಬೇಡ ಅಲ್ಲ. ಎಣ್ಣೆ ಕುಡೋದೆಲ್ಲ ಬಿಟ್ಟನ್ಯಾ ಈಗ? ಇನ್ನು ಕುಡಿಕಂತವನ್ಯಾ? ಅಲ್ಲ ಅವಂಗರು ಯಾಕೆ ಬುದ್ಧಿ ಇಲ್ಲ ಹೇಳಿ ನಿಮ್ಮ ಅಪ್ಪಗೆ. ಅನಿತ ಬಂತು ನೋಡು. ಅವ್ರು ಚಾ ಮಾಡ್ಕೊಡೆ ಹನಿ. ಅಲ್ಲ ಈ ಗೋಪಾಲ್ ಮಾವಂತೂ ಹೆರಗ್ ನೋವು ಆಯ್ತಲ್ಲ. ನಿಮ್ಮ ಅತ್ತಿಗರು ಮಾತಾಡ್ಸ್ಕೊ ಹೋಗೋದು ಬೇಡ. ಅದು ಹೇಳ್ತಿರ್ತೆ ಯಾವ ನೋಡ್ರು ನಮ್ಮ ಅಪ್ಪನ ಮನೆಯವ್ರದ್ದು ಸುದ್ದಿನೇ ಇಲ್ಲ, ಏನೂ ಇಲ್ಲ ಹೇಳಿ. ಅಪ್ಪನ ಮನೆಯವ್ರು ನೋಡ್ರಿ ಇದೆ 1 ವರ್ಷ ಆದ್ಮೇಲೆ ಬತ್ರು ಈಗ. ಆಗ್ಲಿ ಬಿಡು, ಎಂತದ್ರು ಈಗ ಇರ್ಲಿ. ನಾ ಅಂಗಡಿ ಬದಿಗೆ ಹೋಗತ್ನೆ. ಎಂತ ತರೋದಿದ್ರು ಹೇಳು ಅವ್ರಿಗೆ. ಎಂತ ನೋಡಿ ಚಾಗಿ ಏನಾರು ಮಾಡ್ಕೊಡು. ಆಗ ತಮ್ಮ ಉಳಿರಿ ಇವತ್ತೆ. ಥೋ, ಆ ಮಕ್ಕಳಿಗೆಲ್ಲ ಎಂತ ಪುಕ್ಕಾರ ಮಾಡ್ತಾರೆ. ಅವ್ರ ಅಪ್ಪ ಹೋಗಿ ಬಂದು ಹೋಗಿ ಹೇಳುವ, ನಡೀರಿ ನೀವು ಅಂಗಡಿ ಬದಿಗೆ ಹೋಗ್ಬನ್ನಿ ಈಗ. ಅಲ್ಲ ತಮ್ಮ, ನೀವು ಬರೋದು ಬಂದಿರಿ ಶನಿವಾರ ಘನ ದಿನ ಹಾಕ ಬಂದಿರಲ್ಲ. ಶನಿವಾರ ಸೋಮವಾರ ನಮ್ಮಲ್ಲಿ ಹೆರ್ಗಂತ ಮಾಡೋದಿಲ್ಲ. ಆಗ್ಲಿ ಇವತ್ತೊಂದಿನ ಉಳಿರಿ. ನಾಳೆಗೆ ನಮ್ಮನೆ ಕೋಳಿ ಹಂಟಿಯಾರು ಕೊಚ್ಚಿ ನಿಮ್ಗೆ ಹೆರ್ಗನ್ ಬಡ್ಸೇ ಕಳಿಸ್ತೆ. ಆಗ ಈತ ಕೈ ಚೀಲ ಕೊಡೆ, ನಾ ಅಂಗಡಿಗೆ ಬದಿ ಹೋಗ್ಬತ್ತೆ.